여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 오늘 성경 창세기 6장에 있는 말씀을 읽겠습니다. ಇವತ್ತು ಆದಿಕಾಂಡ 6ನೇ ಅಧ್ಯಾಯ ಓದೋಣ. 13절입니다. 13ನೇ ವಚನ. 하나님이 노아에게 이르시되 모든 혈기는 자의 강포가 땅에 가득하므로 그 끝날이 내 앞에 이르렀으니 내가 그들을 땅과 ಆಗ 함께 ದೇವರು ನೋವನಿಗೆ 멸하리라. ಎಲ್ಲಾ ದೇಹಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿ ಮೇಲಿರುವುದನ್ನೆಲ್ಲವೂ ಅಳಿಸಿ 너는 ಬಿಡುತ್ತೇನೆ. 잣나무는 늘 위에 방주를 짓되 그 안에 간들을 막고 역청으로 그 안팎에 칠하라. ನೀನು ತುರಾಯಿ ಮರದಿಂದ ನಾವೇನು ಮಾಡಿಕೋ, ಅದರಲ್ಲಿ ತುಂಬಾ ಕೋಣೆಗಳಿರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. 예, 성경 창세기에 보면 하나님의 마음이 있습니다. ನಾವು ಆದಿಕಾಂಡ ನೋಡುವಾಗ ದೇವರ ಒಂದು ಹೃದಯವನ್ನು ನಾವು ನೋಡುತ್ತೇವೆ. ಇಲ್ಲಿ 이제 우리가 이 창세기 그 6장 1절에서 8절 그 앞부분에 보면은 인간의 그 죄악이 세상이고 하나님의 세상을 ನಾವು ನೋಡುತ್ತೇವೆ. 심판하시겠다고 ಆದಿಕಾಂಡ 6ನೇ 하셨습니다. ಅಧ್ಯಾಯ 1ನೇ ವಚನದಿಂದ 8ನೇ ವಚನಕ್ಕೂ ಕೂಡ ದೇವರು ಮನುಷ್ಯರ ಒಂದು ಕೆಟ್ಟದನ್ನು ಮಾತಾಡುತ್ತಾನೆ, ಮತ್ತೆ ಮನುಷ್ಯರನ್ನು ನಾಶ ಮಾಡಬೇಕು ಅಂತ 창세기 ಹೇಳುತ್ತಾನೆ. 6장 1절에서 8절까지 일어난 이 일은 하나님의 마음 안에서 일어난 ಇವೆಲ್ಲವೂ ಕೂಡ 일입니다. ಸಂಗತಿ ಎಲ್ಲ ಆಯಿತು ನೋಡುವಾಗ ಆದಿಕಾಂಡ 6ನೇ ಅಧ್ಯಾಯದ 1ನೇ ವಚನದಿಂದ 8ನೇ ವಚನದ ಎಲ್ಲವೂ ಕೂಡ ಈ ಸಂಗತಿ ದೇವರ 창세기 6장 ಹೃದಯದಲ್ಲಿ ಇತ್ತು. 1절에 8절 사이에서 하나님은 인간들을 ನಾವು ನೋಡುತ್ತೇವೆ 보셨습니다. ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನದಲ್ಲೂ ಕೂಡ ದೇವರು ಮನುಷ್ಯನನ್ನು 마음의 ನೋಡಿದನು. 죄악이 관영함과 생각의 모든 계획이 항상 악할 뿐임을 ಮತ್ತೆ 보셨습니다. ದೇವರು ಮನುಷ್ಯರ ಹೃದಯವನ್ನು ಕೂಡ ನೋಡುವಾಗ ಭೂಮಿಯಲ್ಲಿ ಆತನ ಒಂದು ಕೆಟ್ಟತನ ಹೆಚ್ಚಾಗಿರೋ ನಿಮಿತ್ತ ಆತನು ಯಾವಾಗಲೂ ಕೂಡ ಆಲೋಚನೆ ಮಾಡುವುದು 하나님이 ಕೆಟ್ಟದೇ ಆಗಿತ್ತು 그들을 ಮನುಷ್ಯನು. 멸하기로 ದೇವರು ಕೂಡ ಮನಸ್ಸನ್ನು ಮಾಡಿಕೊಂಡನು ಈ ಒಂದು 근데 ಲೋಕವನ್ನು ನಾಶ 이건 ಮಾಡಬೇಕು ಅಂತ. 어디까지 하나님 마음 안에 있는 현상이기 때문에 ಇವೆಲ್ಲ ಸಂಗತಿಗಳಲ್ಲೂ ಕೂಡ ಒಂದು ಸಮಯದವರೆಗೆ ದೇವರ ಹೃದಯದಲ್ಲಿ 이제 ಇತ್ತು. 인간들은 아무도 그 사실을 알 수가 없었습니다. ಯಾವ ಮನುಷ್ಯರು ಕೂಡ ಗೊತ್ತಿರಲಿಲ್ಲ ಇದು. 하나님이 인간 속에 악을 발견한 것도 인간은 몰랐어요. ಮನುಷ್ಯರಿಗೆ ಯಾವುದೇ ತರ ಐಡಿಯಾ ಇರಲಿಲ್ಲ. ದೇವರು ಮನುಷ್ಯರ ಹೃದಯದಲ್ಲಿ 하나님이 ಕೆಟ್ಟದನ್ನು 세상을 ನೋಡಿದನು 물로 ಅಂತ. 심판하려고 하는 것도 인간은 ಮನುಷ್ಯರಿಗೆ 몰랐어요. ಯಾವುದೇ ತರ ಆಲೋಚನೆ ಇರಲಿಲ್ಲ. ದೇವರು ಹೋಗಿ ನಾಶ ಮಾಡುತ್ತಿದ್ದಾನೆ 물로 ನೀರಿನಿಂದ 다 ಅಂತ. 썰어버리겠다고 하는 사실을 인간은 ಮನುಷ್ಯರಿಗೆ 알지를 ಗೊತ್ತಿರಲಿಲ್ಲ 못했어요. ದೇವರು ಇಡೀ ಭೂಮಿಯನ್ನು ನೀರಿಂದ ತೊಳೆಯುತ್ತಾನೆ ಅಂತ ನಾಶ 자, ಮಾಡುತ್ತಾನೆ 하나님의 ಅಂತ. 마음에는 세상을 물로 심판한 ದೇವರ 심판이 ಹೃದಯದಲ್ಲಿ ಆಗಲೇ 정해졌어요. ದೇವರು ತೀರ್ಮಾನಿಸಿಕೊಂಡಿದ್ದಾನೆ, ತೀರ್ಪನ್ನು ಮಾಡಿಕೊಂಡಿದ್ದಾನೆ, ಈ ಒಂದು ಭೂಮಿಯನ್ನು ನೀರಿಂದ ನಾಶ 만일에 ಮಾಡಬೇಕು 하나님이 ಅಂತ. 세상을 물로 심판하려는 그 마음이 인간의 마음에 그대로 전달이 ಯಾವಾಗ ಒಂದು 됐다면 ಹೃದಯ ದೇವರು ಅಂದುಕೊಂಡಿದ್ದನು ತೀರ್ಪನ್ನು ಮಾಡಬೇಕು ಅಂತ ನೀರಿನಿಂದ, ಆ ಒಂದು ಹೃದಯ ಮನುಷ್ಯನಿಗೆ 모든 ಬರುವಾಗ 인간들은 막 두려워서 어찌할 수 없이 울고 고통하면서 막 ಜನರೆಲ್ಲರೂ 헤맸을 ಕೂಡ ಬಹಳ ಭಯಪಟ್ಟು ಅವ್ರಿಗೆ ಗೊತ್ತಿರಲಿ ಏನ್ ಮಾಡಬೇಕು ಅಂತ ಆಳುತ್ತಾ ಎಲ್ಲ ನೋಡಿ ಹುಡುಕುತ್ತಿದ್ದಾರೆ ಇಲ್ಲಿ ಕಡೆಯಿಂದ 것이죠. ಆ ಕಡೆ 그 ಮಾಡಬೇಕು. 하나님이 세상을 심판하는 그 마음이 인간에게 전달이 아직 되질 않았기 ಯಾಕಂದ್ರೆ 때문에 ದೇವರ ಹೃದಯದಂತ ಒಂದು ನ್ಯಾಯ ತೀರ್ಪು ಆ ಒಂದು ಮನುಷ್ಯರ ಹೃದಯಕ್ಕೆ ಬಂದಿರಲಿಲ್ಲ. ಅದಕ್ಕೆ 인간은 여전히 옛날과 똑같이 자기의 삶을 살고 ಮನುಷ್ಯನು 있다는 것이죠. ಮುಂಚೆ ಹೇಗೆ ಜೀವಿಸಿದ ಅದೇ ರೀತಿಯಲ್ಲಿ ಜೀವಿಸಲಿಕ್ಕೆ 근데 ಪ್ರಾರಂಭಿಸುತ್ತಾನೆ. 그 구절에 ನಿರಂತರವಾಗಿ 하나님이 ಜೀವಿಸುತ್ತಿದ್ದಾನೆ. 노아에게 이르시되 ಆದ್ರೆ 9ನೇ ವಚನ ನೋಡುತ್ತೇವೆ, ದೇವರು ನೋಹನು ನೋಡಿದನು. 그 하나님이 노아에게 말씀을 하신 것이죠. ಮತ್ತೆ ದೇವರು ನೋಹನೊಂದಿಗೆ ಮಾತಾಡಿದನು. 하나님 마음에 있는 그 마음을 그대로 노아에게 말씀하신 ಆತನಲ್ಲಿ 것이죠. ಇಟ್ಟುಕೊಂಡ ಸಂಗತಿಗಳು ಕೂಡ ತೆಗೆದು ಆತನು ನೋಹನೊಂದಿಗೆ ಮಾತಾಡಿದನು. 사람의 죄악이 세상에 관영했다. ಮನುಷ್ಯ ದುಷ್ಟತನವು ಭೂಮಿಯಲ್ಲಿ ಹೆಚ್ಚಾಗಿದೆ, 그 끝날이 내 앞에 있다. ಅವರ ಒಂದು ನಾಶನ ನನ್ನ ಮುಂದೆ ಇದೆ, 그들을 물과 함께 멸하리라. ನಾನು ಅವರನ್ನು ನೀರಿಂದ ನಾಶ ಮಾಡುತ್ತೇನೆ, 그 땅과 함께 멸하리라고 ಆತನು 말씀. ಇಡೀ ಭೂಮಿಯನ್ನು ನಾಶ ಮಾಡುತ್ತೇನೆ ಆತನು ಹೇಳಿದನು. 이제 노아는 그 하나님의 말씀이 노아가 들었습니다. ನೋಹನು ಈ ಒಂದು ದೇವರ ವಾಕ್ಯವನ್ನು ಆತನು ಕೇಳಿಸಿಕೊಂಡನು. 물론 노아가 하나님의 말씀을 들은 것만 그 마음이 말이란 도구를 통해 노아의 마음에 전달돼 왔습니다. ನೋಹನು ಅಷ್ಟೇ ಮಾತ್ರ ಹೊಂದಿಕೊಳ್ಳಲಿಲ್ಲ, ಆದ್ರೆ ದೇವರ ಹೃದಯದಿಂದ ಆ ಒಂದು ನೋಹನು ದೇವರ ಹೃದಯನ ಒಳಗೆ ಹೊಂದಿಕೊಂಡನು. 하나님이 인간에게 말씀하시기를 ಒಂದು ದಿನ ದೇವರು ಮನುಷ್ಯನಿಗೆ ಹೇಳಿದನು, 만물보다 거짓되고 심히 부패한 것은 마음이라 하고 말씀하셨습니다. ಹೃದಯವೆಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ. 누가 능히 이를 알리오마는 ಅದನ್ನು ತಿಳಿದವರು ಯಾರು? 나 여호와는 심장을 살펴 폐부를 감찰을 각각 그의 행실대로 보응한다고 말씀하십니다. ಯೆಹೋವನಾದ ನಾನು ಪ್ರತಿಯೊಬ್ಬರಿಗೂ ಕರ್ಮವನ್ನು ಫಲವನ್ನು ಅವನ ನಡತೆಗೆ ತಕ್ಕ ಹಾಗೆ ಕೊಡುತ್ತೇನೆ. 하나님 만물보다 거짓되고 심히 부패한 것이 인간의 마음이라고 그랬어요. ದೇವರು ಹೇಳಿದನು ಹೃದಯವೆಲ್ಲಕ್ಕಿಂತ ವಂಚಕ ಮತ್ತೆ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಅಂತ. 사람이 성경을 읽습니다. ಜನರು ಬೈಬಲ್ ಓದುತ್ತಾರೆ. 예레미야 17장 9절 ಯೆರೆಮೀಯ 17ನೇ ಅಧ್ಯಾಯ 9ನೇ ವಚನ. 하나님이 만물보다
거짓되고 심히 부패한 건 마음이라 그랬구나. ದೇವರು ಹೇಳ್ತಾನೆ ಹೃದಯವೆಲ್ಲಕ್ಕಿಂತ ವಂಚಕ ಮತ್ತೆ ಗುಣ ರೋಗಕ್ಕೊಳಗಾಗಿದೆ ಅಂತ. 하나님 우리를 악하게 보시는구나. ನಾನು ಅಂದ್ಕೊಳ್ಳುತ್ತೇನೆ ಎಲ್ಲ ದುಷ್ಟತನವಾಗಿದೆ ಅಂತ. 사람들은 그렇게 생각을 한다는. ಜನರು ಈ ರೀತಿಯಾಗಿ ಆಲೋಚನೆ ಮಾಡಿಕೊಳ್ಳುತ್ತಾರೆ. 하나님이 인간의 마음을 보실 때 ಯಾವಾಗ ದೇವರು ಮನುಷ್ಯ ಹೃದಯ ನೋಡಿದನು, 인간은 왜 저렇게 악할까? ಯಾಕೆ ಮನುಷ್ಯನು ಕೆಟ್ಟವನಾಗಿದ್ದಾನೆ? 이 세상에 어디서도 볼 수 없는 악이 인간에 껴 있구나. ದುಷ್ಟತನ ಲೋಕದಲ್ಲಿ ಎಲ್ಲೂ ಕಾಣುವುದಿಲ್ಲ, ಆದ್ರೆ ಮನುಷ್ಯನಲ್ಲಿ ಕಾಣುತ್ತಾ ಇದೆ. 하나님의 창조한 모든 만물 속에 ಎಲ್ಲಾ ದೇವರ ಸೃಷ್ಟಿಯಲ್ಲಿ 어디에도 없는 악이 인간에 껴 있구나. ಬೇರೆ ಎಲ್ಲೋ ಕೂಡ ದುಷ್ಟನ ಕಾಣಲಿಲ್ಲ, ಆದ್ರೆ ಮನುಷ್ಯನೊಳಗೆ ಕಾಣಿತು. 정말 부패했구나. ಮನುಷ್ಯನು ನಿಜವಾಗಿ ಕೂಡ ಕಟ್ಟು ಹೋಗಿದ್ದಾನೆ. 인간이 정말 썩어 빠졌고 더러고 ನಿಜವಾಗಿ ಕೂಡ ಮನುಷ್ಯನು 죽구나. ಹೊಲಸು, ನಾರು, ಗೊಬ್ಬು ಹೊಡಿ ಎಲ್ಲವೂ ಕೂಡ ಆಗಿದೆ, 이제 ಹೊಲಸಾಗಿದ್ದಾನೆ ಮನುಷ್ಯ. 그걸 하나님은 강하게 느끼신 것입니다. ಇದು ದೇವರು ಬಲವಾಗಿ ಎಂದುಕೊಂಡನು. 그래서 하나님 말씀하셨습니다. ಅದಾದ್ಮೇಲೆ ದೇವರು ಹೇಳಿದನು, 만물보다 거짓되고 심히 부패한 것은 마음이라. ಹೃದಯವೆಲ್ಲಕ್ಕಿಂತಲೂ ವಂಚಕವಾಗಿದೆ ಮತ್ತೆ ಗುಣವಾಗದ ರೋಗಕ್ಕೆ ಒಳಗಾಗಿದೆ. 이제 하나님은 그렇게 말로 하나님의 마음을 표현한 것입니다. ಆ ಒಂದು ವಾಕ್ಯದ ಮೂಲಕ ದೇವರು ತನ್ನ ಹೃದಯವನ್ನು ವ್ಯಕ್ತಪಡಿಸಿದನು. 근데 인간은 하나님의 그 마음을 받아들인 게 아니라 ಆದ್ರೆ ಜನರು ಆ ಒಂದು ವಾಕ್ಯನ ಒಪ್ಪಿಕೊಂಡು 그 ದೇವರನ್ನು 말은 우리 좀 ಒಪ್ಪಿಕೊಳ್ಳಲಿಲ್ಲ. 악하네. ಈ ರೀತಿಯಾಗಿ ಆಲೋಚನೆ ಮಾಡು, ಅದು ದುಷ್ಟ, 죄를 좀 지었구나. ಹೌದು ನಾವು ಪಾಪ 우리 ಮಾಡಿದ್ದೇವೆ, 악한 거 그렇게 ದೇವರು 느껴버린다는 거죠. ಅಂದುಕೊಳ್ಳುತ್ತಾನೆ ನಮ್ಮದು ಕೆಟ್ಟವರು ಅಂತ ಈ ರೀತಿಯಾಗಿ ಅಂದುಕೊಳ್ಳುತ್ತಾನೆ 그렇기 ಜನರು. 때문에 인간은 그 죄에 대해서 하나님이 똑같은 말씀을 하시고 그 이야기를 들었지만 ಅವರೊಂದು ಪಾಪದ ಕುರಿತಾಗಿ ದೇವರು ಒಂದು ಹೇಳಿದನು, ಆ ಒಂದು ವಾಕ್ಯವನ್ನು ಮತ್ತೆ ಅವರು ಕೇಳಿಸಿಕೊಂಡರು. 하나님이 느끼는 인간의 악한 그 마음을 느끼는 그 느낌이 인간의 마음에 전달이 안 ಆದ್ರೆ 됐기 ದೇವರು 때문에 ಅಂದುಕೊಂಡದ ಆ ಒಂದು ಪಾಪದ ಕುರಿತಾಗ ಆಜ್ಞೆ ಅವರ ಒಂದು ಹೃದಯದ ಮನುಷ್ಯರ ಹೃದಯದ ಒಳಗೆ ಅದು 인간의 ಹೋಗಲಿಲ್ಲ. 하나님이 우리를 악하다는 걸 알지만 얼마나 악한 그 마음이 전달 안 됐기 때문에 ಅವ್ರಿಗೆ ಗೊತ್ತು ಕೆಟ್ಟವರು ಅಂತ, ಆದ್ರೆ ಎಷ್ಟು ಕೆಟ್ಟವರು ಅಂತ ಅವರ ಒಂದು ಹೃದಯ ಅವರಲ್ಲಿ ಬರಲಿಲ್ಲ. 인간은 마음에 여유가 있고 느슨하다는 ಅದಕ್ಕೋಸ್ಕರ 거죠. ಮನುಷ್ಯನು ಸುಮ್ಮನೆ ವಿಶ್ರಾಂತಿಯಿಂದ ಇದ್ಕೊಂಡು ಅವರು ಅಂದುಕೊಳ್ಳುತ್ತಾರೆ ನಾವು ಚೆನ್ನಾಗಿದ್ದೇವೆ ಅಂತ. 딱 그래요. ಈ ರೀತಿಯಾಗಿ ನೋವನ ಒಂದು ಸಮಯದಲ್ಲಿ ಇತ್ತು. 하나님은 인간의 죄악이 세상에 관영함을 ದೇವರು 보았어요. ನೋಡಿದನು ಮನುಷ್ಯರ ಒಂದು ಕೆಟ್ಟದನ್ನು ಭೂಮಿಯಲ್ಲಿ ಹೆಚ್ಚಾಗಿರುವುದನ್ನು. 그리고 그들 속에 정말 선이 없는 걸 ಮತ್ತೆ 보았어요. ಆತನು ಕೂಡ ನೋಡಿದ್ರೆ ಮನುಷ್ಯರಲ್ಲಿ ಯಾವುದೇ ಒಳ್ಳೆದಿಲ್ಲ 그리고 ಅಂತ. 모든 계획이 항상 악할 뿐임을 ಮತ್ತೆ ಆತನು 보았어요. ಕೂಡ ನೋಡಿದನು ಅವರ ಒಂದು ಆಲೋಚನೆ ಬರೀ ಕೆಟ್ಟದ್ದೇ ಆಗಿದೆ ಅಂತ. 그 인간의 악언이를 근심을 ಮತ್ತೆ 하셨어요. ದೇವರು ಯಾವಾಗ ಅವರ ಒಂದು ದುಷ್ಟದ ನೋಡಿದನೋ ಅವಾಗ ಅಂದುಕೊಂಡನು. 사람을 위하여 한탄을 하셨어요. ಯಾವಾಗ ದೇವರು ಮನುಷ್ಯನನ್ನು ನೋಡಿದನೋ ಆತನು 그러면 ನೊಂದುಕೊಂಡನು. 여러분 그 하나님의 마음이 그대로 인간에게 ಆ 전달된다면 ಒಂದು ದೇವರ ಒಂದು ಹೃದಯ ಮನುಷ್ಯರಿಗೆ ನೇರವಾಗಿ ಬರುವಾಗ 인간의 마음에도 한탄을 하고 근심을 해야 한다는 ಮತ್ತೆ ಆ ಒಂದು ಮನುಷ್ಯರ ಹೃದಯವೆಲ್ಲವೂ ಕೂಡ ಅವರು ಚಿಂತೆ ಮಾಡಬೇಕಾಗಿತ್ತು, ಮತ್ತೆ ನೋವು 인간을 ಪಡಬೇಕಾಗಿತ್ತು. 물로 쓸어버려야 한다고 사는 말씀을 ಯಾವಾಗ 하셨다면 ದೇವರು ಮನುಷ್ಯನಿಗೆ ಹೇಳಿದನು ನೀರಿಂದ ಎಲ್ಲ ನಾಶ ಮಾಡುತ್ತೇನೆ ಅಂತ, 인간은 물로 쓸어버릴 수밖에 없는 하나님의 마음이 인간에게 ದೇವರ 전달됐다면 ಒಂದು ಹೃದಯವು ನಾನೆಲ್ಲವೂ ನಾಶ ಮಾಡುತ್ತೆ ಅಂತ ಆ ಒಂದು ಹೃದಯವು ಮನುಷ್ಯರೊಳಗೆ ಬಂದಿದ್ದಾರೆ. 이러한 우리도 멸망을 당할 수밖에 없구나 하는 그 마음이 인간 속에 있어야 한다는 ಮನುಷ್ಯರಿಗೆ ಆ ಒಂದು ಹೃದಯ ಇರ್ತಿತ್ತು, ಮತ್ತೆ ನಾವು ನಿಜವೇ ಕೂಡ ನಾಶ ಹೋಗುತ್ತೆ ಅಂತ ಗೊತ್ತಾಗುತ್ತಿತ್ತು ಅವ್ರಿಗೆ. 인간이 하나님의 말씀을 들었습니다. ಮನುಷ್ಯನು ದೇವರ ವಾಕ್ಯನ ಕೇಳಿಸಿಕೊಂಡನು, 그러나 하나님이 그 마음이 전달이 되진 않은 거예요. ಆದ್ರೆ ದೇವರ ಒಂದು ಹೃದಯ ಅವರಲ್ಲಿ ಬರಲಿಲ್ಲ. 똑같은 말을 가지고 ಅದೇ ನಿರ್ದಿಷ್ಟ ವಾಕ್ಯಗಳಿದ್ದರೂ ಕೂಡ 만물보다 거의 더 부패하고 악하다는 그 말의 단어는 똑같은 단어인데 ಹೃದಯವೆಲ್ಲಕ್ಕಿಂತ ವಂಚಕ ಮತ್ತೆ ಗುಣವಾದ ರೋಗಕ್ಕೊಳಗಾಗಿದೆ. 그 단어에 하나님이 느끼는 의미하고 인간이 느끼는 의미가 전혀 ಆ ಒಂದು 다른 ವಾಕ್ಯದಲ್ಲಿ 것이죠. ದೇವರಂದುಕೊಳ್ಳುವಂತ ಮಾತು ಮತ್ತೆ ಮನುಷ್ಯರಂದುಕೊಳ್ಳುವಂತ ಮಾತು ಬಹಳ 악을 보고 진짜 ವ್ಯತ್ಯಾಸವಾಗಿದೆ. 막 한탄하시고 근심하시고 멸망을 할 수밖에 없는 인간의 악을 하나님은 ಯಾವಾಗ 보셨는데 ದೇವರು ಮನುಷ್ಯ ಕೆಟ್ಟತನ್ನು ನೋಡಿದನು ಆತನು ನೊಂದುಕೊಂಡನು, ಆತನು ಬಹಳ ನೋವು ಪಟ್ಟನು, ಆತನಿಗೆ ಯಾವುದೇ ಆಯ್ಕೆ ಇರಲಿ ಅದಕ್ಕೋಸ್ಕರ ನಾಶ 인간은 그 ಮಾಡಬೇಕೆಂದನು. 하나님 보는 그 악을 눈으로 볼 눈이 ಆದ್ರೆ 없으니까 ಕೂಡ ಮನುಷ್ಯರಿಗೆ ಕೂಡ ಅದೇ ಕಣ್ಣು ಇತ್ತು. ದೇವರು ಏನು ದುಷ್ಟ ನೋಡ ಅದೇ 그냥 ದುಷ್ಟ ನೋಡ್ಲಿಕ್ಕೆ 우리는 ಅವರಿಗೆ 좀 ಇತ್ತು. 악해 그렇게 알고 있는 거예요. ಅವರಂದುಕೊಂಡ್ರು ನಾವು ಒಂದ್ ಸ್ವಲ್ಪ ಕೆಟ್ಟರಾಗಿದ್ದೇವೆ. 어느 날 제 아들이 이야기를 했어. 아주 어릴 때 ಒಂದು ಸಾರಿ ನನ್ನ ಮಗನ್ ಹೇಳಿದನು, ಆತನು ಬಹಳ ಚೆಕ್ಕನಿದ್ದಾಗ, 아빠 로켓트가 뭐야? ಅಪ್ಪ ರಾಕೆಟ್ ಅಂದ್ರೆ ಏನು? 그 내가 로켓에 설명을 ಮತ್ತೆ 했어. ರಾಕೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದನು ಆತನಿಗೆ. 로켓이라는 것은 어떤 물체 속에다가 이제 연료를 넣어가지고 ಮತ್ತೆ ಕೂಡ ಅದು ನೋಡುವಾಗ ರಾಕೆಟ್ ಅದನ್ನು ಕೂಡ ಯಂತ್ರ ಅದರಲ್ಲಿ 그 ಕೂಡ 불을 ಇಂಧನವನ್ನು 붙이면 그 ಹಾಕುತ್ತಾರೆ. 연료가 타면서 밖으로 내는 강한 열 때문에 추진돼서 날아가는 그 어떤 장치에 ಯಾವಾಗ ಇಂಧನ 설명을 ಇರುತ್ತದೋ ಆ ಒಂದು ಇಂಧನದ ಒಂದು ಬಲದ ನಿಮಿತ್ತ ಆ ಜೋರಾಗಿ ಮುಂದೆ ಹೋಗುತ್ತದೆ, ಅದಕ್ಕೋಸ್ಕರ ಅದು ರಾಕೆಟ್ ಅಂತ ಕರೀತೋದಕ್ಕೆ ಈ ರೀತಿಯಾಗಿ ನಾನು ಹೇಳಿದ್ದೇನೆ 아들에게 ಅವನಿಗೆ. 로켓에 대해서 한참 설명을 ನಾನು 하는데 ಬಹಳ ದಿನಗಳಿಂದ ನನ್ನ ಮಗನಿಗೆ ರಾಕೆಟ್ ಕುರಿತಾಗಿ ವಿವರಿಸುತ್ತಿರುವಾಗ 아들하고 나하고 생각의 ಮತ್ತೆ ಕೂಡ 차이를 ನಾನು 발견했어. ಕಂಡುಕೊಂಡೆ ನನ್ನ ಮತ್ತೆ ನನ್ನ ಮಗನ ಮಧ್ಯಲ್ಲಿರುವಂತ ಒಂದು 그 ಬೇರೆ ಬೇರೆ 아들은 ಒಂದು 딱총 쏘면 ಆಲೋಚನೆಗಳು. 그냥 올라가는 그 ಮತ್ತೆ ನನ್ನ 정도로 ಮಗ 생각하고 있는 ನೋಡಿಕೊಳ್ಳುವಾಗ ಅದೇ ಕಾಣಿಸುತ್ತೆ, ಅಂದ್ರೆ ಒಂದು ಚಿಕ್ಕ ಒಂದು ಪಿಸ್ತೂಲ್ ತರ ಕಾಣಿಸುತ್ತದೆ, ಒಂದು ಹೊಡೆದಾಗ ಸುಮ್ಮನೆ ಜೋರಾಗಿ ಹೋಗುವಂತೆ 근데 ಆ 여러분 ರೀತಿಯಾಗಿ ಗೊಂಬೆ ತರ 로켓은 ಕಾಣಿಸುತ್ತೆ. 딱총
뽀뽀하고 다르잖아요. ರಾಕೆಟ್ ಹೌದು ಪಿಸ್ತೂಲ್ಗಿಂತ ವ್ಯತ್ಯಾಸವಾಗಿದೆ ಅಲ್ವಾ? 걔가 걔를 느낄 수는 그거예요. ಆತನು ಈ ರೀತಿಯಾಗಿ ಅಂದುಕೊಳ್ಳುತ್ತಾನೆ. 그러면서 걔가 로켓 때 다 알았다고 생각하는 그건 오산이죠. ಆತನ ಅಂದುಕೊಂಡ್ರೆ ರಾಕೆಟ್ ಕುರಿತಾಗಿ ಎಲ್ಲ ಕೂಡ ಗೊತ್ತಿದೆ ಅಂತ ಅದು ಬಹಳ ತಪ್ಪಾಗಿರುವಂತ 이건 ಅರ್ಥ ಆತನಿಗೆ. 똑같은 죄라고 하는 그 단어에도 ಅದೇ ವಾಕ್ಯದಲ್ಲಿ ಪಾಪ 하나님이 우리 인간을 볼 때 그 느끼는 죄의 그 감각은 정말 죄로 말면 인간이 폐기하고 멸망을 받을 수밖에 없는 저주를 받을 수밖에 없는 그 악함을 하나님 보시는 우리는 내가 오늘 좀 잘못 좀 했구나. 살고 그럴 수 있지. 그 정도로 똑같은 죄라는 단어가 다르게 ಯಾವಾಗ 감각을 ಅದೇ 가지고 ಒಂದು 있다. ವಾಕ್ಯದ ಪಾಪ ನೋಡಿದನು ದೇವರು ಆ ಒಂದು ಮನುಷ್ಯನು ನಾಶ ಹೋಗುತ್ತ ನೋಡಿದನು, ಮತ್ತೆ ಮನುಷ್ಯರು ಕೂಡ ದುಷ್ಟರಾಗಿದ್ದನ್ನು ನೋಡಿದನು, ಮತ್ತೆ ಮನುಷ್ಯರು ಕೆಟ್ಟದಾಗಿದ್ದನ್ನು ನೋಡಿದನು, ಮತ್ತೆ ಅವರೆಲ್ಲರೂ ಕೂಡ ನಾಶದ ಕಡೆ ಹೋಗುತ್ತಿದ್ದರು. ಯಾವಾಗ ಮನುಷ್ಯನು ಆ ಒಂದು ನೋಡಿದನು 그 죄를 ಪಾಪವನ್ನು, 볼 수 있는 하나님과 죄를 볼 수 없는 인간과 생각이 다른 건 너무 당연합니다. ಇದು ನಿಜವೂ ಕೂಡ ಬಹಳ ವ್ಯತ್ಯಾಸವಾಗಿದೆ. ದೇವರು ಹೇಗೆ ಪಾಪ ನೋಡುತ್ತಾನೋ ಮನುಷ್ಯನು ಹೇಗೆ ಪಾಪ ನೋಡುತ್ತಾನೋ ಅಂತ. 아브라함이 하늘의 별처럼 받아먹은 많은 아들을 놓을 걸 미리 보신 하나님이 생각하는 생각과 현재 늙어 빠진 자기 자신밖에 볼 수 없는 아브라함하고 ದೇವರು 감정이 ಒಂದೇ 같을 수는 ವಾಕ್ಯದಲ್ಲಿ 없는 거죠. ನೋಡಿಕೊಂಡನು ಅಬ್ರಾಹ್ಮನ ಜನಾಂಗವು ಬಹಳಷ್ಟು ಆಗುತ್ತದೆ, ಆಕಾಶ ನಕ್ಷತ್ರ ಅಷ್ಟು ಆಗುತ್ತದೆ ಅಂತ. ಅದೇ ವಾಕ್ಯದಲ್ಲಿ ಅಬ್ರಾಹ್ಮ ನೋಡಿದನಂತ 그리고 죄로 말면 영원한 멸망을 받을 수밖에 없는 인간의 모양을 정확히 보는 하나님과 죄를 지었지 이상 다 더는 나가 좀 죄를 지어서 그 정도로 ಅದೇ 알고 ಒಂದು 우리 ವಾಕ್ಯದಲ್ಲಿ 인간은 ದೇವರು ಪಾಪ 마음이 같을 ನೋಡಿದಾಗ 수가 없는 ಮನುಷ್ಯರು ನಾಶ ಮಾಡಬೇಕು, ಮನುಷ್ಯರು ಹಾಳಾಗುತ್ತಿದ್ದಾರೆ, ಮನುಷ್ಯರು ದುಷ್ಟತನಕ್ಕೆ ಹೋಗುತ್ತಾರೆ, ನಾಶವಾಗುತ್ತಿದ್ದಾರೆ. ಅದೇ ವಾಕ್ಯವನ್ನು ಮನುಷ್ಯರು ನೋಡಿದಾಗ ನಾನೇನೋ ಇವತ್ತು ಪಾಪ ಮಾಡಿದ್ದೇನೆ, ನಾನು ಇವತ್ತೇನೋ ಕೆಟ್ಟದ್ದು ಮಾಡಿದ್ದೇನೆ, ಈ ರೀತಿಯಾಗಿ ಅವರು ತಿಳಿದುಕೊಂಡು ಜೀವಿಸಿದರು. ಮನುಷ್ಯನು ಈ ರೀತಿಯಾಗಿ ಭೂಮಿಯಲ್ಲಿ ಜೀವಿಸುವಾಗ 사단에게 쏘가서 내가 좀 괜찮은 줄 알고 선한 줄 알고 잘하는 줄 ನಾವು ಸೈತಾನ 안다면 ವಂಚಲ್ಪಟ್ಟರೆಂದರೆ ಮತ್ತೆ ನಾವು ಅಂದುಕೊಳ್ಳುವಾಗ ನಾವು ಒಳ್ಳೇದ್ ಮಾಡಬಹುದು, ನಾವು ಒಳ್ಳೇದ್ ಮಾಡುತ್ತೇವೆ 그 ಅಂತ 인간은 ವಂಚಲ್ಪಟ್ಟರೆ 어느 누구든지 간에 그 인간은 선이나 하나님의 의가 필요치 ಆಗ 않았다. ಮನುಷ್ಯರು ಆತನ ಯಾರೇ ಆಗಿದ್ರು ಕೂಡ ದೇವರ ಒಂದು ಒಳ್ಳೆತನ ಮತ್ತೆ ದೇವರ ಒಂದು ನೀತಿ ಆತನಿಗೆ 이 말씀을 ಬೇಕಾಗಿರಲಿಲ್ಲ. 들을 때 진지하게 하나님의 마음을 알려고 하는 게 대충 그럴 거야 하고 생각해 버린. ಯಾವಾಗಲೂ ದೇವರ ವಾಕ್ಯ ಕೇಳುತ್ತಾರೆ, ಸುಮ್ಮನೆ ಕೇಳುದಿಲ್ಲ, ಅದನ್ನು ಸುಮ್ಮನೆ ಆಯ್ತು ಅಂತ ಬಿಟ್ಟು ಬಿಡುತ್ತಾರೆ ಅಷ್ಟೇ. 인간이 그런 생각을 가지고 하나님 마음하고 전혀 다른 마음의 세계 속에 머물러 있다. ಆ ಒಂದು ಹೃದಯದಿಂದ ಕೂಡ ದೇವರ ಒಂದು ಹೃದಯದಿಂದ ಬೇರೆ ಒಂದು ಆಲೋಚನೆ ಇದ್ದು ಬಿಡುತ್ತಾರೆ. 하나님 이 세상 인간을 땅과 ದೇವರು ಕೂಡ ಮನಸ್ಸು 멸하기로 ಮಾಡಿಕೊಂಡು 작정. ಆತನ ನೀರಿನಿಂದ ಈ ಒಂದು ಭೂಮಿ ನಾಶ ಮಾಡಬೇಕು ಅಂತ. 말미암아 ಯಾಕಂದ್ರೆ ಪಾಪದ ನಿಮಿತ್ತ, 하나님 죄를 용납할 수 없기. ಯಾಕಂದ್ರೆ ದೇವರು ಪಾಪವನ್ನು ಬರಮಾಡುವುದಿಲ್ಲ. 하나님 그냥 하신 것이 아니야. ದೇವರು ಮಾಡಲಿಲ್ಲ ಇದನ್ನು, 하나님이 한탄하셨어. ಆತನು ಬಹಳ ನಂದುಕೊಂಡನು, 하나님 정말 근심하셨어. ಆತನು ನಿಜವಾಗ್ಲೂ ಬಹಳ ಚಿಂತೆ ಮಾಡುತ್ತಿದ್ದಾನೆ. 그러면서 하나님 인간을 멸망하기로 작정을 ಮತ್ತೆ 했어. ದೇವರು ಕೂಡ ಮನಸ್ಸು ಮಾಡಿದ್ದನ್ನು ಮನುಷ್ಯರು ನಾಶ ಮಾಡಬೇಕು ಅಂತ. 그것이 하나님의 마음의 결정이 된. ಅದು ದೇವರ ಒಂದು ಹೃದಯದಲ್ಲಿ ತೀರ್ಮಾನವಾಗಿತ್ತು ಆಗಲೇ. 이제 하나님 그 일을 시행하기 전에 ದೇವರು ಅದನ್ನು ಮಾಡುವುದಕ್ಕಿಂತ ಮುಂಚೆ 그 하나님의 사람의 그 뜻을 전할 ಈ 필요가 ಒಂದು 있었어. ಚಿತ್ತವನ್ನು ದೇವರು ಮನುಷ್ಯನಿಗೆ ತೋರಿಸಬೇಕಿದೆ. 노아에게 말씀하셨어. ಅದಕ್ಕೋಸ್ಕರ ದೇವರು ನೋವನಂದ್ರೆ ಮಾತಾಡಿದನು, 혈육 있는 모든 자의 강포가 땅에 가득함으로 ದೇವ್ರ ಲೋಕ ನೋಡಿದಾಗ ಅದು ಕೆಟ್ಟು ಹೋಗಿತ್ತು, ಭೂಮಿ ತಮ್ಮ ನೋಡಿ ಕೆಡಿಸಿಕೊಂಡಿದ್ದರು. 내 앞에 ಎಲ್ಲಾ 이르렀으니 ದೇವರು ತೀರ್ಮಾನ ಅಂತ್ಯವನ್ನು ನಾನು ನಿರ್ಮಿಸಿದ್ದೇನೆ, 내 그들을 땅과 함께 ನಾನು 멸하리라. ಇದನ್ನೆಲ್ಲ ಕೂಡ ಭೂಮಿಯಲ್ಲಿರುವುದೆಲ್ಲ ನಾಶ 하나님 ಮಾಡುತ್ತೇನೆ. 그렇게 말씀을 하셨어. ಇದು ದೇವರು ಹೇಳಿದ್ದು. 노아 그 이야기를 들었어. ನೋಹ ಈ ಒಂದು ಮಾತನ್ನು 그 ಕೇಳಿಸಿಕೊಂಡನು. 말 속에는 하나님의 마음을 받았어. ಆತನು ದೇವರ ಹೃದಯವನ್ನು ಕೂಡ ಈ ಒಂದು ವಾಕ್ಯದಿಂದ ಹೊಂದಿಕೊಂಡನು. 야, 하나님이 인간을 향해 탄식을 하셨구나. ದೇವರು ಮನುಷ್ಯನ ಕಡೆ ಬಹಳ ನೊಂದುಕೊಂಡಿದ್ದಾನೆ. 하나님 정말 근심하셨구나. ಆತ ಬಹಳ ಚಿಂತೆ ಮಾಡುತ್ತಿದ್ದಾನೆ. 야, 우리 인간이 이렇게 악하구나. ಮನುಷ್ಯರು ಇಷ್ಟು ದುಷ್ಟರಾಗಿದ್ದಾರೆ. 그러니까 하나님 마음이 그대로 노아의 마음에 전달이 된 거야. ಆ ಒಂದು ದೇವರ ಹೃದಯ ಕೂಡ ಅದೇ ರೀತಿಯಾಗಿ ಕೂಡ ನೋವನ ಹೃದಯದಲ್ಲಿ ಬಂತು. 심판하시려고 ದೇವರು 작정하셨구나. ಮನಸ್ಸು ಮಾಡಿದರೆ ನೀ ತೀರ್ಪು ಮಾಡಬೇಕಂತ 물론 세상을 멸할 수밖에 없겠구나. ಆತನ ಲೋಕವನ್ನು ನೀರಿದ ನಾಶ ಮಾಡ್ತಾನೆ. ಈಗ 우리가 다 망해야겠구나. ನಾವೆಲ್ಲ ನಾಶವಾಗುತ್ತೇವೆ. 그래서 노아는 그런 하나님의 마음을 발견했어. ನೋವನು ದೇವರ ಹೃದಯವನ್ನು ಕಂಡುಕೊಂಡನು. 근데 노아는 또 하나님의 마음에서 또 다른 한 부분을 ಮತ್ತೆ ನೋವ 보았어. ಇನ್ನೊಂದು ದೃಶ್ಯ ನೋಡಿದನು ದೇವರ ಹೃದಯದ ಕುರಿತಾಗಿ. 죄인이나 우리를 멸망시킬 수밖에 없는 하나님이지만 ದೇವರು ಆ ಒಂದು ಪಾಪದ ನಿಮಿತ್ತ ಎಲ್ಲ ನಾಶ ಮಾಡುತ್ತಿದ್ದಾನೆ. 하나님 우리 인간을 살아내서 그래도 인간에게 은혜를 베푸시려고 하는 하나님의 마음을 노아는 ದೇವರು 발견했어. ನೋವನ್ನು ಕೂಡ ಕಂಡುಕೊಂಡು ಹೌದು ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಅದಕ್ಕೋಸ್ಕರ ಕೃಪೆಯನ್ನು ಕೊಡಬೇಕೆಂದಿದ್ದಾನೆ 너를 ಅಂತ. 위하여 잣나무로 방주를 만들라. ತುರಾಯಿ ಮರದಿಂದ ನಾವೇನು ಕಟ್ಟು. 야, 하나님이 진짜 우리에게 구원의 길을 주시는구나. ನಿಜವಾಗಿ ಕೂಡ ದೇವರು ಒಂದು ರಕ್ಷಣೆ ಮಾರ್ಗವನ್ನು ಕೊಡುತ್ತಿದ್ದಾನೆ ನಮಗೆ. ಈಗ 방주를 만들어야겠구나. ನಾವೇನು ಕಟ್ಟಬೇಕು. ಈಗ 그래, 방주를 만들자. ಈಗ ನಾವೇನು ಕಟ್ಟೋಣ. 장이 300규빗이라고 말씀하셨지. ಅದು 300 ಮೊಳ ಉದ್ದ ಇರಬೇಕು. 광이 50규빗, 고가 30규빗이라고 하셨지. 50 ಮೊಳ ಉದ್ದ ಆಗಿರಬೇಕು, 30 ಮೊಳ ಅಗಲವಾಗಿರಬೇಕು. 그래야겠구나. ಈ ರೀತಿಯಾಗಿ ನಾನು ಮಾಡಬೇಕು. 하나님과 같은 마음이
흘렀습니다. ಅದೇ ದೇವರ ಹೃದಯ ಆತನಲ್ಲಿ ಕೂಡ ಹರಿಯಿತು. 오늘 대부분의 사람들은 하나님의 마음을 ಅನೇಕ 받으려고 하지 ಜನರು 않아요. ಕೂಡ ಪ್ರಯತ್ನ ಮಾಡುವುದಿಲ್ಲ ಈ ದಿನ ಮಾನಗಳಲ್ಲಿ ದೇವರ ಹೃದಯ 자기 마음에서 선을 ಅವರು ತಮ್ಮ 만들어내려고 합니다. ಹೃದಯದಲ್ಲಿ ಸ್ವಂತದಾಗಿ ಕೂಡ ಒಳ್ಳೇದು ಮಾಡಬೇಕೆಂದುಕೊಳ್ಳುತ್ತಾರೆ. 너무 상시도 ಇದು ನೋವಿನ ಒಂದು ನಾವೇ ಸಮಯದಲ್ಲಿ ನೋವಿನ ಒಂದು 내가 ಸಮಯದಲ್ಲಿ 뭐 ಕೂಡ ಇದೆ. 착하게 살면 되지. ನಾನೇನ್ ಮಾಡ್ಬೇಕು ಬರೀ ಒಳ್ಳೇದ್ ಮಾಡ್ಬೇಕಷ್ಟೇ. 내가 진실하게 되면 ನಾನು 되지. ಬಹಳ ಒಂದು ನಿಷ್ಠಾವಂತನಾಗಿರ್ಬೇಕಷ್ಟೇ. 그들은 자기 생각 속에 젖어 있어요. ಅವರೆಲ್ಲರೂ ಕೂಡ ತಮ್ಮ ಆಲೋಚನೆ ಸಿಕ್ಕಾಕೊಂಡರು. 하나님의 말씀을 그들은 마음에 받아들이지 않아요. ಅವರು ದೇವರ ವಾಕ್ಯವನ್ನು ಅವರ ಹೃದಯದಲ್ಲಿ ಒಪ್ಪಿಕೊಳ್ಳಲಿಲ್ಲ. 하나님의 말씀을 받아들이지 않아요. ಅವರು ದೇವರ ವಾಕ್ಯವನ್ನು ಹೊಂದಿಕೊಳ್ಳಲಿಲ್ಲ. 그렇기 때문에 하나님의 마음에 있는 그 심판이 노아의 마음에 그대로 전달이 됐지만 ಅದಕ್ಕೋಸ್ಕರ ದೇವರ ಹೃದಯದ ಒಂದು ನ್ಯಾಯ ತೀರ್ಪು ಅದೇ ರೀತಿಯಾಗಿ ಕೂಡ ನೋಹನ ಹೃದಯಕ್ಕೆ ಬಂತು. 다른 사람의 마음에 그 심판이 전달이 되지 않은 것이죠. ಆದ್ರೆ ಆ ಒಂದು ನ್ಯಾಯ ತೀರ್ಪು ಇನ್ನೊಬ್ಬ ಮನುಷ್ಯರ ಹೃದಯದಲ್ಲಿ ಕೂಡ ಬರಲಿಲ್ಲ. 하나님 마음에 세상을 눌러 심판하시려고 했어요. ದೇವರ ಆತನ ಹೃದಯದಲ್ಲಿ ಕೂಡ ಲೋಕವನ್ನು ನ್ಯಾಯ ತೀರ್ಪು ಮಾಡಬೇಕಂದ್ರೆ 그것이 하나님 입술을 통해서 노아에게 전달됐어요. ಅದು ದೇವರ ಒಂದು ತುಟಿಯ ಮೂಲಕ ದೇವರು ನೋಹನಿಗೆ ಹೇಳಿದನು. 노아의 마음에도 심판이 왔어요. ಈಗ ನೋಹನ ಹೃದಯದಲ್ಲಿ ನ್ಯಾಯ ತೀರ್ಪು ಬಂತು. 방주를 만들어야겠다고 생각해요. ಅದನ್ನೊಂದು ಗುಂಡು ಬೇಗ ನಾವೇನು ಕಟ್ಟಲೇಬೇಕು ಅಂತ. 다른 사람의 그 하나님의 심판을 증거했어요. ಮತ್ತೆ ನೋಹನು ಕೂಡ ಬೇರೆಲ್ಲರೂ ಕೂಡ ಸಾಕ್ಷೀಕರಿಸಿದರು ಈ ಒಂದು ನ್ಯಾಯ ತೀರ್ಪು 근데 ಕುರಿತಾಗಿ. 다른 사람들이 어떻게 했습니까? ಆದ್ರೆ ಬೇರೆ ಜನ ಎಲ್ಲಿ ಮಾಡಿದರು? 하나님의 그 마음을 받아들이질 않았어요. ಅವರು ದೇವರ ಹೃದಯ ಒಪ್ಪಿಕೊಳ್ಳಲಿಲ್ಲ. 노아가 전한 그 말씀을 받아들이질 않았어요. ಅವರು ನೋಹ ಹೇಳಿದ ಮಾತನ್ನು ಕೂಡ ಒಪ್ಪಿಕೊಳ್ಳಲಿಲ್ಲ. 그러니까 자기 생각 속에 머물러 있으니까 ಅದಕ್ಕೋಸ್ಕರ ಅವರು ತಮ್ಮ ಸ್ವಂತ ಆಲೋಚನೆ ಸಿಕ್ಕಾಕೊಂಡ ನಿಮಿತ್ತ 그들 마음에 심판이 없었습니다. ಅವರ ಹೃದಯದಲ್ಲಿ ಯಾವುದೇ ಒಂದು ನ್ಯಾಯ ತೀರ್ಪು ಇಲ್ಲ. 하나님 마음에 심판을 ದೇವರ 말씀하셨는데 ಹೃದಯದಲ್ಲಿ ಕೂಡ ನ್ಯಾಯ ತೀರ್ಪು ಮತ್ತೆ ನ್ಯಾಯ ತೀರ್ಪನ್ನು ಮಾತಾಡಿದನು. 그들 마음에는 하나님이 심판하시는 하나님 말씀이 머물러 있는 게 아니고 ಆದ್ರೆ ದೇವರ ಒಂದು ವಾಕ್ಯವು ಮತ್ತೆ ಅವರ ಹೃದಯದಲ್ಲಿ ದೇವರ ನ್ಯಾಯ ತೀರ್ಪು 그들 ಇರಲಿಲ್ಲ. 마음에는 자기 생각이 머물러 있는 것이. ಅವರ ಹೃದಯದಲ್ಲಿ ತಮ್ಮ ಸ್ವಂತ ಆಲೋಚನೆ ಉಳಿದುಕೊಂಡಿದೆ. 사단이 준 생각이 머물러 있으니까 ಸೈತಾನ ಕೊಟ್ಟಂತ ಆಲೋಚನೆ ಅದು ಮಾತ್ರ ಅವರ ಹೃದಯ ಉಳಿದುಕೊಂಡಿತ್ತು. 노아가 방주를 만들어 어리석게 ಅದಕ್ಕೋಸ್ಕರ 생각했어요. ಅವರೆಲ್ಲ ಅಂದುಕೊಂಡವರು ನೋಹನ ದೊಡ್ಡನು ನಾವೇ ಕಟ್ಟಿದ್ದಾನೆ ಅಂತ. 노아, 정말 하나님이 세상 물로 심판한다고 생각하세요? ನೋಹ ನಿಜವಾಗಿ ಕೂಡ ಅಂದುಕೊಳ್ಳುತ್ತೀಯ ದೇವರು ಈ ಭೂಮಿಯನ್ನು ಲೋಕದಲ್ಲಿ ನೀರಿಂದ ನಾಶ ಮಾಡುತ್ತಾನೆ 아니 ಅಂತ? 정말 하나님이 만든 이 세상 인간들을 물로 멸하신다고 생각해요? ಅಂದುಕೊಳ್ಳುತ್ತೀಯ ದೇವರು ಅದನ್ನು ಸೃಷ್ಟಿ ಮಾಡಿದಂತ ಮನುಷ್ಯರನ್ನು ಈ ಒಂದೆಲ್ಲವನ್ನು ಕೂಡ ನಾಶ ಮಾಡುತ್ತಾನೆ 물론 ಅಂತ? 하나님이 그렇게 말씀하셨습니다. ನಿಜವಾಗಿ ಕೂಡ ಅದು ದೇವರು ಹೇಳಿದನು. 하나님은 사랑의 하나님이 ಅದು 아니십니까? ನಿಜವಾಗಿ ಕೂಡ ದೇವರು ಪ್ರೀತಿ 인간 ಮಾಡುತ್ತಾನಲ್ವಾ? 죄를 지었다 그대로 다 멸망하신다고 생각하십니까? ನಿಜವಾಗಿ ಕೂಡ ಆತನು ಜನರು ಪಾಪ ಮಾಡಿದ ನಿಮಿತ್ತ ಸಾಯಿಸುತ್ತಾನ. 당신은 좀 이상하다고 생각지 않습니까? ನಿಜವಾಗಿ ಕೂಡ ಅದು ಅಪರಿಚಿತ ಆಗಿ ಅನಿಸಿಲ್ವ ನಿನಗೆ? 이 세상에 누가 당신 같은 생각을 하는 사람이 있어요? ಯಾರಿಗಾದ್ರೂ ನಿನ್ನ ತರದೇ ಆಲೋಚನೆ ಬೇರೆಗೆ ಇದೆ ಇಲ್ಲಿ. 우리는 하나님 안 믿고 당신만 하나님 믿으세요? ನಾವು ದೇವ್ರ ನಂಬ್ತಾ ಇಲ್ವಾ? ನೀನು ಒಬ್ಬನೇ ದೇವ್ರ ನಂಬ್ತಿರೋದಾ ಇಲ್ಲಿ? 또 선한 일을 했습니다. ನಾವು ಕೂಡ ಒಳ್ಳೇದ್ ಮಾಡಿದ್ದೇವೆ. 주일 예배를 드립니다. ನಾವು ಕೂಡ ಭಾನುವಾರ ಆರಾಧನೆ ಮಾಡುತ್ತೇವೆ. 어렵게 번 돈의 10분의 1을 하나님께 ಮತ್ತೆ ನಾನು ಕೆಲಸ 바칩니다. ಮಾಡಿ ಬಂದಂತ ಹಣದಿಂದ ನಾನು ದೇವರಲ್ಲಿ ಕೆಲಸ ಕೊಡುತ್ತೇನೆ ನಾನು. 잘 ನೀನು 믿는 척하지 ಅಂದುಕೊಳ್ಳುತ್ತೀಯ ನೀನು 마세요. ಒಬ್ಬನೇ ಒಳ್ಳೆ ಒಂದು ವಿಶ್ವಾಸಿ 그럼 오른 ಅಂತ. 척하지 말고 ನೀನು ಒಬ್ಬನೇ ಅಂದುಕೊಳ್ಳುತ್ತಿದ್ದ ನೀನ್ ಮಾತ್ರ ಸರಿ 진짜 ಅಂತ. 하나님을 잘 섬긴다고 생각지 마세요. ನೀನ್ ಮಾತ್ರ ತಿಳ್ಕೊಬೇಡ ನೀನ್ ಒಬ್ಬನೇ ದೇವ್ರನ್ನ ಆರಾಧನೆ 우리도 ಮಾಡ್ತಿದ್ದೆ ಚೆನ್ನಾಗಿ. 하나님을 믿습니다. ನಾವು ಕೂಡ ದೇವ್ರ ನಂಬುತ್ತೇವೆ. 다시 물어봅시다. ಮತ್ತೆ ಇನ್ನೊಂದ್ಸರಿ ಕೇಳುತ್ತೇನೆ 당신 ನಿನಗೀಗ. 진짜 하나님이 세상을 물로 심판하신다고 생각하세요? ನಿಜವಾಗಿ ಕೂಡ ಅಂದುಕೊಳ್ಳುತ್ತೀಯ ದೇವರು ಈ ಲೋಕವನ್ನು ನೀರಿಂದ ತೀರ್ಪು ಮಾಡುತ್ತಾನೆ 하나님은 ಅಂತ? 사랑의 하나님이신 ದೇವರು ಪ್ರೀತಿಯುಳ್ಳ ದೇವರು. 정말 이 세상 모든 물로 다 멸망하실 그런 잔인한 하나님이라고 생각하시느냐 말입니다. ನಿಜವಾಗ್ಲೂ ಅಂದುಕೊಳ್ಳುತ್ತೀಯ ದೇವರು ಕರುಣೆ ಇಲ್ಲದೆ ಆತನು ಎಲ್ಲಾ ಒಂದು ನಾಶ ಮಾಡುತ್ತಾನೆ ಅಂತ ನೀರಿನಿಂದ? 그러면 하나님 왜 물로 심판하신다고 말씀을 ಮತ್ತೆ 하실까요? ಅದಾಗಿದ್ದರೆ ದೇವರು ಯಾಕೆ ಹೇಳುತ್ತಿದ್ದನು ದೇವರು ನೀರಿನಿಂದ ನಾಶ ಮಾಡುತ್ತೇನೆ 아예 ಅಂತ? 물론 하나님 그렇게 말씀하신 건 압니다. ಓ ಅದು ಗೊತ್ತು ನನಗೆ ದೇವರು ಏನ್ ಹೇಳಿದಾನೆ ಅಂತ. 근데 하나님 정말 심판하신다고 ಆದ್ರೆ 믿으세요? ನಿಜವಾಗಿ ಕೂಡ ನೀನು ನಂಬುತ್ತೀಯ ದೇವರು ನೀರಿನಿಂದ ನಾಶ 우리가 ಮಾಡುತ್ತಾನೆ ಅಂತ? 당신을 이상하다고 보는 거예요. ಅದಕ್ಕೋಸ್ಕರ ಅಂದುಕೊಳ್ಳುತ್ತೆ ಅದು ವಿಚಿತ್ರ ಅಂತ. 내 의견은 그렇습니다. ಅದು ನನ್ನ ಅನಿಸಿಕೆ. 우리가 죄를 많이 지었습니다. ನಾವು ಬಹಳ ಪಾಪ ಮಾಡಿದ್ದೇವೆ. 당신도 죄를 지고 우리 다 죄를 ನೀನು 지었습니다. ಕೂಡ ಬಹಳ ಪಾಪ ಮಾಡಿದ್ಯಾ, ನಾನು ಕೂಡ ಬಹಳ ಪಾಪ ಮಾಡಿದ್ದೇನೆ. 하나님은 사랑의 하나님입니다. ದೇವರು ಪ್ರೀತಿಯುಳ್ಳ ದೇವರು. 우리를 구원하시길 원하십니다. ಆತ ನಮ್ಮನ್ನು ರಕ್ಷಿಸುತ್ತಾನೆ. 그래서 우리들 죄에 돌이키려고 많은 애를 쓰셨습니다. ಆತನು ಕೂಡ ಬಹಳ ಪ್ರಯತ್ನ ಪಡುತ್ತಾನೆ ಪಾಪದ ತಿರುಗಿಕೊಳ್ಳೋದಕ್ಕೆ. 인간이 말을 듣지 않았습니다. ಆದ್ರೆ ಮನುಷ್ಯರು ಅದನ್ನು ಕೇಳಲಿಲ್ಲ. 하나님이 인간에게 심판하신다고 말씀을 하신 것입니다. ಅದಕ್ಕೋಸ್ಕರ ದೇವರು ಹೇಳಿದರು ನಾನು ನೀರಿಂದ ನಾಶ ಮಾಡುತ್ತೇನೆ ಅಂತ. 그래야 인간이 돌이킬 것 같으니까 ಅದಕ್ಕೋಸ್ಕರ ಮನುಷ್ಯರು ಬೇರೆ ಕಡೆ ತಿರುಗಿಕೊಂಡರು. 하나님이 그렇게 말씀하셔 이해합니다. ನಾನು ಅರ್ಥ ಮಾಡಿಕೊಂಡೆ ದೇವರು ಯಾಕೆ ಹೇಳಿದಾನೆ ಅಂತ. 그런데 당신은 방주 짓고 그래 모두 미쳤다고 생각하잖아요. ಅದೆಲ್ಲರೂ ಕೂಡ ಅಂದುಕೊಳ್ಳುತ್ತಿದ್ದಾರೆ ಹುಚ್ಚು ಅನ್ಕೊಂಡಿದ್ದಾರೆ ನೀನ್ ನಾವೇ ಕಟ್ಟಿದ್ದಕ್ಕಾಗಿ. 당신의 아이들 학교도 안 ಮತ್ತೆ 보내고 ಕೂಡ ನಿನ್ನ ಮಕ್ಕಳು ಕೂಡ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಇನ್ನು. 당신 아이들 정말 다니라 방주도만 지으면 어떻게 ಮತ್ತೆ ನಿನ್ನ 합니까? ಮಕ್ಕಳನ್ನೆಲ್ಲ ತೆಗೆದುಕೊಂಡು ಹೋಗಿ ಬರೀ ನಾವೇನು ಕಟ್ಟಿಸ್ತಾ ಇದ್ದೆ ಏನ್ ಮಾಡ್ತೇವೆ ಮುಂದೆ ನೀನು? 다른 사람은 다 뒤에서 당신을 욕합니다. ಎಲ್ಲರೂ ಕೂಡ ನಿನ್ನ ಹಿಂದೆ ಬಹಳಷ್ಟು ಮಾತಾಡುತ್ತಿದ್ದಾರೆ, ಗುಣಗುಟ್ಟುತ್ತಿದ್ದಾರೆ. 당신
가까우니까 이야기를 합니다. ನಾನು ನಿನ್ನ ಹತ್ರ ಆಗೋದ್ ನಿಮಿತ್ತ ನಿಗೆಲ್ಲ ಕೂಡ ಇದನ್ನು ಹೇಳುತ್ತಾ ಇದ್ದೇನೆ. 당시 그 모든 사람들은 자기의 생각을 가지고 ಆ 믿었어요. ಒಂದು ಸಮಯದ ಎಲ್ಲಾ ಜನರು ಕೂಡ ತಮ್ಮ ಒಂದು ಸ್ವಂತ ಆಲೋಚನೆ ನಂಬಿದರು. 여러분 제가 이렇게 생각을 해보면은 노아 홍수 때 하나님이 세상을 심판할 수밖에 없는 이유가 ಯಾವಾಗ ಅದ್ರ 있었어요. ಬಗ್ಗೆ ಆಲೋಚನೆ ಮಾಡಿದ್ದನ್ನು ನಾನು ಕೂಡ ಆಲೋಚನೆ ಮಾಡಿದ್ದೆ. ದೇವರ ಒಂದು ಸಮಯದಲ್ಲಿ ನೀರಿನಿಂದ ನಾಶ ಮಾಡಬೇಕೆಂತ 제가 전 ಭೂಮಿಯನ್ನು. 세계에 여러 나라 다니며 하나님의 복음을 ನಾನು 전합니다. ಲೋಕದಲ್ಲಿ ಅನೇಕ ದೇಶಗಳಿಗೆ ಹೋಗುತ್ತೇನೆ ಮತ್ತೆ ನಾನು ದೇವರ ಸುವಾರ್ತೆಯನ್ನು 어느 ಸಾರುತ್ತೇನೆ. 나라든지 간에 살인자가 있고 ಯಾವ ದೇಶ ಇದ್ದರೂ ಕೂಡ ಅಲ್ಲಿ ಕೊಲೆಗಾರರು ಇದ್ದೇ 어느 ಇರುತ್ತಾರೆ. 나라에도 가늠하는 자가 ಪ್ರತಿ 있어요. ದೇಶದಲ್ಲೂ ಕೂಡ ವಿಚಾರಗಳಿದ್ದೇ ಇರುತ್ತಾರೆ. 어느 나라에도 도둑질하는 자가 있고요. ಮತ್ತೆ ಪ್ರತಿ ದೇಶದಲ್ಲೂ ಕೂಡ ಕಳ್ಳರಿದ್ದೇ ಇದ್ದಾರೆ. 그럼 그런 죄는 없을 ಮತ್ತೆ 때가 ಯಾವ 없습니다. ಸಮಯ ಇಲ್ಲ ಅಲ್ಲಿ ಎಂತ ಪಾಪಿಗಳಿಲ್ಲ ಅಂತಲ್ಲ 인류 ಅಂತ. 역사상에 어느 나라고 어느 시대고 어느 민족에 간에 살인하고 간음하고 도둑질하는 일을 다 있었어요. ಮನುಷ್ಯನ ಇತಿಹಾಸದಲ್ಲಿ ಯಾವ ಒಂದು ಸಮಯ ಆಗಿದ್ದರೂ ಯಾವ ಒಂದು ಕಾಲದಾಗಿದ್ದರೂ ಕೂಡ ಅಲ್ಲಿ ಕಳ್ಳರು ವ್ಯಭಿಚಾರಿಗಳು ಕೊಲೆ ಮಾಡೋರು ಎಲ್ಲರೂ ಕೂಡ ಇದ್ದೇ ಇದ್ದಾರೆ. 그런데 하나님이 노아 홍수에 세상을 심판할 수밖에 없는 이유는 하나가 ಅಲ್ಲಿ ಒಂದು 있었습니다. ಕಾರಣ ಇದೆ. ದೇವರು ಕೂಡ ಲೋಕವನ್ನು ನಾಶ ಮಾಡಬೇಕೆಂದು ನೋಹನ ಒಂದು ಸಮಯದಲ್ಲಿ 남미 페루 리마에서 집회를 할 때 ನನಗೆ ಯಾವ ಒಂದು ಸಮ್ಮೇಳನ ಇತ್ತು, ಒಂದು ಕಾನ್ಫರೆನ್ಸ್ ಅಮೆರಿಕದ ಲೀಮಾ ಪೆರು ಅಲ್ಲಿ. 그때 죄 사함을 받기를 원하는 손들하고 ಮತ್ತೆ ನಾನು 말을 ಕೇಳಿದ 했어요. ಜನರಿಗೆಲ್ಲೂ ಕೂಡ ನಿಮ್ಮ ಪಾಪಶ್ಮಣ ಹೊಂದಿಕೊಳ್ಳಬೇಕಾದ್ರೆ ಕೈಗಳನ್ನು ಎತ್ತಿರಿ ಅಂತ. 수많은 사람이 그들이 죄를 뉘우치고 와서 죄 사함을 받기 위해 손들고 나왔습니다. ಅನೇಕ ಜನರು ಕೈಗಳನ್ನು ಎತ್ತಿದ್ದರು ಮತ್ತೆ ಅವರೆಲ್ಲರೂ ಕೂಡ ಬಂದರು ಪಾಪಶ್ಮಣ ಹೊಂದಿಕೊಳ್ಳಬೇಕು ಅಂತ. 미국에 갔을 때도 ಇದೇ 그래요. ರೀತಿಯಾಗಿ ಕೂಡ ಅಮೆರಿಕ ಹೋದಾಗಲೂ ಇದೇ ರೀತಿಯಾಗಿತ್ತು. 코리아 갔을 때도 그래요. ಯಾವ ರಷ್ಯಾಕ್ಕೆ ಹೋದ ಇದೇ ರೀತಿಯಾಗಿ ಕೂಡ 독일에 ಇತ್ತು. 갔을 때도 그래요. ಜರ್ಮನಿಗೆ ಹೋದಲ್ಲೂ ಕೂಡ ಇದೆ. 제가 인도나 태국 ಮತ್ತೆ 갔을 ಭಾರತ 때도 ದೇಶಕ್ಕೆ 그랬어요. ಹೋದಾಗ ಮತ್ತೆ ಥೈಲ್ಯಾಂಡ್ಗೆ ಹೋದವಲ್ಲ ಇದೇ ರೀತಿ 그리고 ಇತ್ತು ಎಲ್ಲರಲ್ಲೂ. 아프리카의 여러 나라가 여전히 예외가 아니었어요. ಮತ್ತೆ ಕೂಡ ಆಫ್ರಿಕಾ ಹೋದಾಗೆಲ್ಲ ಕೂಡ ಬೇರೆ ಯಾವುದೇ ಇರಲಿ ಅವೆಲ್ಲವೂ ಕೂಡ ಇದೆ. 그들이 죄를 지었지만 ಅವರೆಲ್ಲ ಕೂಡ ಪಾಪ ಮಾಡಿದ್ರು ಕೂಡ 그들이 뉘우치고 하나님의 돌아 죄 사함을 받기를 ಅವ್ರು 원했어요. ತಿಳಿದುಕೊಂಡರು ಮತ್ತೆ ದೇವರ ಕಡೆ ತಿರುಗಿಕೊಂಡು ಕ್ಷಮಾಪಣೆ ಹೊಂದಿಕೊಳ್ಳಬೇಕು ಅಂತ. 그들이 그 악을 뉘우치고 하나님께로 돌아왔어요. ಅವರೆಲ್ಲ ಕೂಡ ದುಷ್ಟವನ್ನು ತಿಳಿದುಕೊಂಡರು ದೇವರ ಕಡೆ ತಿರುಗಿಕೊಳ್ಳಬೇಕಂತ 그들이 ಹೇಳಿಕೊಂಡರು. 간음하고 도둑질하고 살인한 그 악보다도 자기를 믿는 그 악에서 ಅದನ್ನು 돌이켰다는 ಬಿಟ್ಟು 것이죠. ಕಳ್ತನ ಮಾಡೋದು ವ್ಯಭಿಚಾರ ಮಾಡೋದು ಅವೆಲ್ಲವನ್ನು ಬಿಟ್ಟು ಆ ಒಂದು ದುಷ್ಟತನ ತನ್ನುವಂತ ನಂಬೋದನ್ನು ಅದನ್ನು ಬಿಟ್ಟು 그럼 ಬಿಟ್ಟು 제가 ತಿರುಗಿಕೊಂಡರು. 노아만큼 훌륭한 사람이 아니지 않습니까? ನಾನೊಂದು ಮನುಷ್ಯ ನೋವನಷ್ಟು ದೊಡ್ಡವನಲ್ಲ. 내가 정말 노아만큼 한 충성된 사람이 아닌 ಆದ್ರೆ 나인데 ನಾನು ಮನುಷ್ಯ ನೋವನಷ್ಟು ನಂಬಿಕೆ ಇಲ್ಲದ ಮನುಷ್ಯ ನಾನು. ಆದರೆ 내가 이야기를 할 때 많은 사람 뉘우치고 주님 앞에 돌아왔습니다. ಯಾವಾಗ ನಾನು ಮಾತಾಡಿದ ಅನೇಕ ಜನರು ಪಶ್ಚಾತ್ತಾಪಟ್ಟು ದೇವರ ಕಡೆ ತಿರುಗಿಕೊಂಡರು. 노아 당시의 사람들의 마음은 어땠습니까? ಆದ್ರೆ ನೋವನ ಸಮಯದಂತ ಒಂದು ಮನುಷ್ಯರ ಹೃದಯ ಯಾವ ಒಂದು ಸಮಯದಲ್ಲಿ ಹೇಗಿತ್ತು. 그렇게 의를 ಎಷ್ಟು 전파했지만 ಸಾರಿ ಕೂಡ ನೋವನು ದೇವರೊಂದು ನೀತಿಯನ್ನು ಸಾಕ್ಷೀಕರಿಸಿದ್ರು 그들은 ಕೂಡ 마음을 돌이키질 ಅವರು 않았어요. ತಮ್ಮ ಹೃದಯನ ಕೂಡ ತಿರುಗಿಸಿಕೊಳ್ಳಲಿಲ್ಲ. 그들이 그냥 자기의 생각을 ಅವರು 믿고 ತಮ್ಮ ಸ್ವಂತ ಆಲೋಚನೆ ನಂಬಿದರು. ಇನ್ನು 자기 생각을 따라 진실하게 살려고 ಅವರೆಲ್ಲರೂ 애를 ಕೂಡ 쓰고 ಬಹಳ ಕಷ್ಟಪಟ್ಟು ಬಹಳ ಒಂದು ಪ್ರಯಾಸಪಟ್ಟು ಒಳ್ಳೆದನ್ನು ಮಾಡಲಿಕ್ಕೆ 그 ನೋಡಿದರು ತಮ್ಮ ಒಂದು 마음을 ಪ್ರಯಾಸದಿಂದ. 하나님께로 돌이키질 않았다는 것입니다. ಅವರು ನಿಜವಾಗಿ ಕೂಡ ತಮ್ಮ ಹೃದಯ ಕೂಡ ದೇವರ ಕಡೆ ತಿರುಗಿಸಿಕೊಳ್ಳಲಿಲ್ಲ. 노아 그렇게 오랫동안 방주를 만드는 걸 보고 그들 한 사람도 마음을 돌이켜서 돌아오질 않았습니다. ಅವರೆಲ್ಲರೂ ಕೂಡ ನೋಹ ನಾವೇ ಕಟ್ಟುತ್ತಿದ್ದು ನೋಡಿದ್ರು ಕೂಡ ಒಬ್ಬ ಮನುಷ್ಯನಾದರೂ ಕೂಡ 노아 방주가 ತಿರುಗಿಕೊಳ್ಳಲಿಲ್ಲ. 틈이 있을 때마다 사람들에게 심판을 외치고 의를 외쳤습니다. ನೋಹನಿಗೆ ಯಾವೆಲ್ಲ ಕೂಡ ಸಮಯ ಇರುತ್ತಿತ್ತು ಆ ಒಂದು ಸಮಯದಲ್ಲಿ ದೇವರ ಒಂದು ನೀತಿಯನ್ನು ಕೂಡ 그들 ಸಾಕ್ಷೀಕರಿಸುತ್ತಿದ್ದನು. 중에 한 명도 돌이키질 ಆದ್ರೆ 않았어요. ಒಬ್ಬ ಮನುಷ್ಯನು ಕೂಡ ತಿರುಗಿಕೊಳ್ಳಲಿಲ್ಲ. 노아를 계속 비난하고 조롱했어요. ಅವರೆಲ್ಲರೂ ಕೂಡ ನಿರಂತರವಾಗಿ ನೋಹನನ್ನು 이제 ಅವಮಾನಪಡಿಸಿದರು ಮತ್ತೆ 드디어 ಬೈದರು. 방주가 다 만들어졌어요. ಕೊನೆದಾಗಿ ನಾವೇ ಕೂಡ ಕಟ್ಟಲ್ಪಟ್ಟಿತ್ತು. 그는 점점 더 노아를 조롱하고 ಮತ್ತೆ 경멸했어요. ನಿರಂತರವಾಗಿ ನೋಹನನ್ನು ಬೈಯುತ್ತಾ ಮತ್ತೆ ಇನ್ನು 이제 ಹೆಚ್ಚಾಗಿ 방주 안에 먹을 ಅವಮಾನಪಡಿಸುತ್ತಿದ್ದರು. 음식을 갖다 모든 물건을 방주에 ನೋಹನು 옮겼어요. ಅದನ್ನು ತಿನ್ನಬೇಕಾದ ಎಲ್ಲ ಆಹಾರವನ್ನು ನಾವೇ ಒಳಗೆ ತೆಗೆದುಕೊಂಡು ಹೋದನು. 이제 모든 짐승이 둘씩 나와서 방주 안으로 들어갔어요. ಎಲ್ಲ ಒಂದು ಪ್ರಾಣಿಗಳು ಎರಡೆರಡಂತೆ ಎಲ್ಲ ಒಳಗೆ ಹೋದವು. 그걸 보면서도 그들의 마음은 전혀 돌이키려고 하지 ಅವೆಲ್ಲ 않았어요. ನೋಡಿದರೂ ಕೂಡ ತಮ್ಮ ಹೃದಯನು ಕೂಡ ಬೇರೆ ಜನರು ತಿರುಗಿಸಿಕೊಳ್ಳಲಿಲ್ಲ. 노아가 ಇನ್ನು 마지막으로 방주에 들어갔어요. ನೋಹ ಕೊನೆದಾಗೆ ನಾವೇ ಒಳಗೆ ಪ್ರವೇಶ ಮಾಡಿದನು. 방주의 문이 닫히기 전 ನಾವೇ ಒಂದು ಬಾಗಿಲು ಮುಚ್ಚೋದಕ್ಕಿಂತ ಮುಂಚೆ 주위에 노아를 조롱하기 온 많은 무리에게 이야기를 했어요. ಆತ ಅನೇಕ ಜನರು ಕೂಡ ಹೇಳಿದನು ಯಾರೆಲ್ಲ ಆತನಿಗೆ ಅವಮಾನ ಪಡಿಸಿದರು 여러분 ಅವರಿಗೆ 돌이키십시오. ಎಲ್ಲರೂ ಕೂಡ ತಿರುಗಿಕೊಳ್ಳಿರಿ. 분명히 홍수는 옵니다. ನಿಜವಾಗಿ ಕೂಡ ಜಲಪ್ರಳಯ ಬರುತ್ತಾ ಇದೆ ಈಗ. 하나님이 말씀하셨습니다. ದೇವರು ಅದನ್ನು ಹೇಳಿದ್ದಾನೆ. 자, 지금 문이 닫히기 전에 ಬಾಗಿಲು ಮುಚ್ಚಕ್ಕಿಂತ ಮುಂಚೆ 여러분 방주로 들어오십시오. ನಾಳೆ ಒಳಗೆ ಬನ್ನಿ. 내가 간절히 ನಾನು 원합니다. ಬಹಳಷ್ಟು ನಿಮ್ಮನ್ನು ಬೇಡಿಕೊಳ್ಳಿ ದಯಮಾಡಿ 이미 ಬೇಡಿಕೊಳ್ಳುತ್ತೇನೆ 그 ಬನ್ನಿ. 주위에 많은 사람들이 노아를 대적해 자기를 믿는 분위기가
분위기가 ಮತ್ತೆ 형성돼 ಆ 있기 ಒಂದು ಸಮಯದಲ್ಲಿ ಆಗಲಿ ನೋವನ್ ಕಡೆ ವಿರುದ್ಧವಾಗಿ ಮಾತಾಡುತ್ತಾ ಇದ್ದಾರೆ ಮತ್ತೆ ಅವರಿಗೆಲ್ಲ ಬೇರೆ ವಾತಾವರಣನೇ ಸೃಷ್ಟಿ 때문에 ಮಾಡಿಕೊಂಡಿದ್ದಾರೆ 몇몇은 ಅವರು. 방주에 들어가고 싶어도 분위기 때문에 못 ಆದ್ರೆ 들어갔을는지도 ಅನೇಕ 모르고 ಜನರು ಕೆಲವೊಂದು ಜನರಿಗೆ ಮಾತ್ರ ನಾವೆಲ್ಲಿ ಪ್ರವೇಶ ಮಾಡ್ಬೇಕಂತಕೊಂಡಿದ್ರು ಆದ್ರೆ ಅದು ವಾತಾವರಣ ನಿಮಿತ್ತ ಅವರು ಕೂಡ 조롱하고 ಹೋಗಕ್ಕಾಗಲಿಲ್ಲ 비난하는 ಒಳಗೆ. 소리가 막 너무 컸기 때문에 ಯಾಕಂದ್ರೆ ನೋವನ್ನು ಕೂಡ ಅವಮಾನ ಪಡಿಸಿ ನೋವನ್ನು ಬೈತರುವಂತ ಮಾತುಗಳು ಬಹಳ ಹೆಚ್ಚಾಗಿತ್ತು ಅಲ್ಲಿ. 진짜 뉘우치면서 진짜 심판이 오면 어떡하지 나 방주에 들어가고 싶어 그런 마음을 ಆದ್ರೆ ಕೆಲವು ಜನರು 가졌을지라도 ಕೂಡ ನಮ್ಮ ಮೇಲೆ ಏನಾದ್ರು ಕೂಡ ತೀರ್ಪು ಬಂದರೆ ನಮ್ಮ ಮೇಲೆ ನ್ಯಾಯ ತೀರ್ಪು ಬಂದ್ರೆ ಹೇಗೆ ನಾವು ಕೂಡ ಪ್ರವೇಶ 사람들에게 ಮಾಡ್ಬೇಕಂತ 조롱을 ಇತ್ತು 받는 게 ಅವರಲ್ಲಿ. 두려워서 무무무하다가 들어가지를 못했을 ಮತ್ತೆ 것이다. ಕೆಲವರೆಲ್ಲ ಕೂಡ ಯಾರೆಲ್ಲ ಕೂಡ ಬೈತಿದ್ರು ಒಂದು ಭಯ ಪಟ್ಟು ಅವರು ನಾವ್ ಒಳಗೆ ಹೋಗಲಿಲ್ಲ ಕೆಲವರು. 주의 문이 닫혔습니다. ಅದಾದ ಮೇಲೆ ನಾವೇ ಬಾಗಿಲು ಮುಚ್ಚಲ್ಪಟ್ಟಿದ್ದು. 하나님이 닫아 넣으셨습니다. ದೇವರು ಅದನ್ನು ಮುಚ್ಚಿದನು. 그분이 열면 닫으면 열 사람이 없습니다. ಆತನು ತೆರೆದರೆ ಯಾರು ಕೂಡ ಮುಚ್ಚುವುದಿಲ್ಲ. 그분이 열면 닫을 사람이 없습니다. ಆತನು ಮುಚ್ಚಿದರೆ ಯಾರ್ಯಾರು ಕೂಡ ಅದನ್ನು 예, ತೆಗೆಯುವುದಿಲ್ಲ. 마지막 그 방주의 문이 ಯಾವ 닫혔습니다. ಕೊನೆದಾಗಿ ಅವನು ನಾವೇ ಬಾಗಿಲು ಮುಚ್ಚಲ್ಪಟ್ಟಿತು 그게 누구만 방주 밖에 있습니까? ಯಾರೆಲ್ಲರೂ ಕೂಡ ನಾವೇ ಹೊರಗಿದ್ದರು. 하나님의 말씀을 거역하는 사람들만 방주 밖에 있습니다. ಯಾರೆಲ್ಲ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ತಿರಸ್ಕಾರ ಮಾಡಿದವರು ಮಾತ್ರ ಹೊರಗಿದ್ದರು. 누가 방주 밖에 있었습니까? ಯಾರು ನಾವೇ ಹೊರಗಿದ್ದರು. 여러분 하나님을 믿는 것보다 자기 생각을 믿는 사람들이 방주 밖에 ಜನರು ದೇವರ ವಾಕ್ಯವನ್ನು ಬಿಟ್ಟು ಅವರ ಸ್ವಂತ ಆಲೋಚನೆ ನಂಬಿಕೊಂಡಿದ್ದರೋ ಅವರೇ 그러나 ಹೊರಗಿದ್ದರು. 노아의 8 식구는 ನೋಹನ ಒಂದು 8 ಜನರು ಆ ಒಂದು ಕುಟುಂಬ 자기 ಒಳಗಿದ್ದು 생각이 아닌 하나님에게 이끌림을 받던 방주 안에 들어오게 된 ಅವರ ಸ್ವಂತ 것입니다. ಆಲೋಚನೆಯಿಂದ ಅಲ್ಲ ದೇವರ ಒಂದು ಮಾರ್ಗದರ್ಶನದಿಂದ ಅವರೆಲ್ಲರೂ ಕೂಡ ನಾವು 이제 ಒಳಗೆ ಹೋದರು. 하나님의 심판이 시작됐습니다. ಈಗ ದೇವರ ನ್ಯಾಯ ತೀರ್ಪು ಪ್ರಾರಂಭವಾಯಿತು. 무서운 비가 쏟아지기 시작했습니다. ನೀರಿನ ಅಲೆಗಳು ನಿಧಾನವಾಗಿ ಬರಲಿಕ್ಕೆ 여러분 ಪ್ರಾರಂಭವಾದವು. 그 정말 우리 산이 제일 높은 데 8,800m인데 ಬಹಳ ಉದ್ದವಾದ ಬೆಟ್ಟ ನೋಡುವಾಗ 8,800 물이 ಮೀಟರ್ ಉದ್ದ. 40일 동안에 8,000m를 올라갔다고 하면은 8,000 ಮೀಟರ್ ನೀರು ಉದ್ದವಾಗಿ 40 ದಿನದಲ್ಲಿ ಇರುವುದಾದರೆ 여러분 그 40일 동안에 8,000m를 올라갔다고 할 때 ಬರೀ 40 ದಿನದಲ್ಲಿ 80 ಮೀಟರ್ ನೀರು ಹೆಚ್ಚಾದರೆ 여러분 하루에 몇 메타가 올라갔습니까? ಎಷ್ಟು ಮೀಟರ್ ದಿನಕ್ಕೆ ಹೋಗಬಹುದು? ಅದು 200m가 올라갔습니다. 200 ಮೀಟರ್ ದಿನಕ್ಕೆ ಪ್ರತಿದಿನ ಹೋಯಿತು. 하루에 200m 물 정말 빠른 속도. 200 ಮೀಟರ್ ಪ್ರತಿದಿನಕ್ಕೆ ಅದು ಬಹಳಷ್ಟು ವೇಗ ದಿನಕ್ಕೆ. 이번에 홍수로 수양이 하다가 강물이 막 넘쳐오르는데 ನಗರಗಳು ಕೊನೆ ರಿಟ್ರೀಟ್ ಅಲ್ಲಿ ಕೂಡ ಬರುವಾಗ ಅದು ನೀರೆಲ್ಲರೂ ಕೂಡ ಜೋರಾಗಿ ಅಲೆಗಳೆಲ್ಲ ಕೂಡ 여러분 ಬರುತ್ತಿದ್ದವು 우리가 ಅಲ್ಲಿ. 그 자로 가지고 강물에 높이 물 올라오는 걸 재었습니다. ಮತ್ತೆ ಅಳತೆ ಕೋಲಿಂದ ಎಲ್ಲವೂ ಕೂಡ ಅಳತೆ ಮಾಡಿದ್ವಿ ಎಷ್ಟು ಕೂಡ ಇದೆ ನೀರು ಅಂತ. 10cm가 물이 불어나는데 14분이 ಅದು 걸렸습니다. 14 ನಿಮಿಷ ತೆಗೆದುಕೊಂಡು ಹೋಯಿತು 10 ಸೆಂಟಿಮೀಟರ್ ನೀರು ತುಂಬಲಿಕ್ಕೆ. 그러니까 여러분 1시간에 약 한 그 얼마야? 굉장히 많은 물이 올라오는 거죠. ಗಂಟೆಗೆ ಎಷ್ಟೆಲ್ಲ ತುಂಬಿಕೊಂಡು ಹೋಗುತ್ತಿತ್ತು, ಗಂಟೆಗೆ ಬಹಳಷ್ಟು ತುಂಬಿಕೊಂಡು ಹೋಗುತ್ತಿತ್ತು 죄송합니다. ನೀರಲ್ಲಿ. 40cm의 물이 올라가는데 14분이 걸렸어요. ಕ್ಷಮಿಸಿ, 40 ನಿಮಿಷ ತೆಗೆದುಕೊಂಡಿತ್ತು 40 ಸೆಂಟಿಮೀಟರ್ ತುಂಬಲಿಕ್ಕೆ. 그러니까 1시간에 160cm 이상의 물이 올라오는데 ಗಂಟೆಗೆ 160 ಸೆಂಟಿಮೀಟರ್ಗಿಂತ ಹೆಚ್ಚು ತುಂಬಿಕೊಳ್ಳುತ್ತಿತ್ತು ನೀರು ಅಲ್ಲಿ. 길을 차릴 수가 없었어요. ನಮ್ಗೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ. 텐트를 치는 벌써 막 물이 따로 ನಾವೆಲ್ಲ ಕೂಡ ಟೆಂಟ್ ಮುಚ್ತಾ ಇದ್ವಿ, ಯಾಕಂದ್ರೆ ನೀರೆಲ್ಲ ಬರ್ತಾ ಇದ್ದು ಅದಕ್ಕೆ. 떠내려가고 그랬어요. ಮತ್ತೆ ಕೆಲವೊಂದು ಸಂಗತಿಗಳೆಲ್ಲ ಕೂಡ ನೀರೆಲ್ಲ ಒಳಗೆ ಹೋಗ್ತಾ 하루에 ಇದ್ವು. 200m라고 합니다. ದಿನಕ್ಕೆ 200 ಮೀಟರ್ ಅಂತ ಹೇಳಿದರೆ 여러분 하루에 거의 1시간당 20m라는 물이 ಅದರ 올라가요. ಅರ್ಥ 20 ಮೀಟರ್ ನೀರು ದಿನಕ್ಕೆ ಹೆಚ್ಚಳವಾಗುತ್ತಿದೆ. 여러분 ಇನ್ನು ಗಂಟೆಗೆ 진짜 ಗಂಟೆಗೆ. 굉장히 그 느린 사람은 물 따라 올라가지도 못해. ಮತ್ತೆ ಯಾವ ಒಂದು ಮನುಷ್ಯರು ಕೂಡ ಇಲ್ಲ ಆ ಒಂದು ನೀರನ್ನು ಹಿಡಿದುಕೊಳ್ಳಲಿಕ್ಕೆ. 무서운 심판이 왔습니다. ಬಹಳ ಭಯಾನಕವಾದ ಒಂದು ತೀರ್ಪು, ನ್ಯಾಯ ತೀರ್ಪು 그들은 ಬಂತು. 아무도 믿지 않았지만 ಯಾರು ಕೂಡ ನಂಬಲಿಲ್ಲ, ಆದರೆ 그들은 멸망을 당했습니다. ಅವರೆಲ್ಲ ನಾಶ ಹೊಂದಿಕೊಂಡರು. 자기를 믿은 사람. ಜನರು ಎಲ್ಲ ತಮ್ಮನ್ನು ತಾವು ನಂಬಿಕೊಂಡಿದ್ದರು. 여러분 오늘도 여러분이 선을 행해 살나라 가려고 ಇವತ್ತು 하십니다. ನೀವಾರು ಕೂಡ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದೀರಾ, ಪರಲೋಕ ಯೇಸುವನ್ನು ಹೋಗಲಿಕ್ಕೆ 믿지 마십시오. ನೀವು ನಿಮ್ಮನ್ನು ನೀವು ಪ್ರಯತ್ನ ಮಾಡಬೇಡಿರಿ, 예수님을 믿으십시오. ಆದ್ರೆ ಯೇಸುವಿನ ಮೇಲೆ ಭರವಸೆ ಇಡಿರಿ. 생각을 버리시길 ನಾನು ನಂಬುತ್ತೇನೆ ನೀವೆಲ್ಲ ನಿಮ್ಮ ಆಲೋಚನೆ ಬಿಸಾಕುತ್ತೀರಾ ಅಂತ. 감사합니다. ಧನ್ಯವಾದ. 다음 시간에 안녕히 계십시오. ದಯವಿಟ್ಟು ಮುಂದಿನ ಬಾರಿಗೂ ನೀವು ಹುಷಾರಾಗಿರ್ರಿ. ಧನ್ಯವಾದ.